ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಐತಿಹಾಸಿಕ ಕ್ಷಣವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಅತ್ಯಂತ ಅದ್ದೂರಿಯಾಗಿ ಸಂಭ್ರಮಿಸಲಾಯಿತು. ಮಾಜಿ ಸಭಾಧ್ಯಕ್ಷರು ಹಾಗೂ ಹಿರಿಯ ನಾಯಕರಾದ ಕೆಆರ್ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಬೃಹತ್ ವಿಜಯೋತ್ಸವ ಆಚರಿಸಿದರು. ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ಮುಂಭಾಗದಲ್ಲಿ ಬೃಹತ್ ಎಲ್ಇಡಿ ಪರದೆಯನ್ನ ಅಳವಡಿಸಲಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಪ್ರಮಾಣ ವಚನ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕಣ್ತುಂಬಿಕೊಂಡರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಹಸ್ರಾರು ಜನರಿಗೆ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಇಡೀ ಆವರಣ ಜನಸಾಗರದಿಂದ ತುಂಬಿ ಹೋಗಿತ್ತು. ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಿದ್ದಂತೆ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಭಾರತ ರತ್ನ ಡಾ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ತದನಂತರ ಪಟ್ಟಣದ ಹೃದಯ ಭಾಗವಾದ ಇಂದಿರಾ ಭವನ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಭಾರೀ ಪ್ರಮಾಣದಲ್ಲಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಜಯಘೋಷಗಳನ್ನು ಕೂಗಿದ್ರು. ಇದೇ ವೇಳೆ ಮಾತನಾಡಿದ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು 2023ರಲ್ಲಿ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ ಅಭೂತಪೂರ್ವ ಬೆಂಬಲವನ್ನು ನಾವೆಲ್ಲರೂ ಸ್ಮರಿಸಬೇಕಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಪರಸ್ಪರ ಸಹಕಾರ ಮತ್ತು ಶಿಸ್ತು ಇಂದಿನ ರಾಜಕಾರಣಕ್ಕೆ ಅತ್ಯಂತ ಮಾದರಿಯಾಗಿದೆ ಎಂದರು. ಮುಂದುವರೆದು ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷವು ಎಲ್ಲಾ ಜಾತಿ, ಧರ್ಮ ಮತ್ತು ವರ್ಗಗಳ ಜನರನ್ನು ಒಗ್ಗೂಡಿಸುವ ಪರಮ ಶಕ್ತಿಯಾಗಿದೆ. ಪಕ್ಷದ ಕಾರ್ಯಕರ್ತರು ಭಿನ್ನಾಭಿಪ್ರಾಯಗಳನ್ನು ಮರೆತು ಸೋದರ ಭಾವದಿಂದ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಅಲ್ಲದೆ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಡಳಿತ ಯಶಸ್ವಿಯಾಗಲಿ, ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಜನಕಲ್ಯಾಣದ ಹೊಸ ಯುಗ ಆರಂಭವಾಗಲಿ ಎಂದು ಶುಭ ಹಾರೈಸಿದರು. ಒಟ್ಟಾರೆಯಾಗಿ ಪ್ರಮಾಣ ವಚನ ಕಾರ್ಯಕ್ರಮದ ನೇರ ವೀಕ್ಷಣೆ, ಅನ್ನದಾಸೋಹ, ಮಾಲಾರ್ಪಣೆ ಹಾಗೂ ವಿಜಯೋತ್ಸವದ ಮೂಲಕ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹಬ್ಬದ ಕಳೆ ಕಟ್ಟಿತ್ತು. 2023ರಲ್ಲಿ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಟ್ಟರು. ಕಾಂಗ್ರೆಸ್ ವರಿಷ್ಠ ಮಂಡಳಿ ಆವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಲಿ ಅಂತ ಹೇಳಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತಹ ಶಿವಕುಮಾರ್ ಅವರು ರಾತ್ರಿ ಹಗಲು ದುಡಿದಿದ್ರು. ತನಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದ್ದರೂ ಕೂಡ ಪಕ್ಷದ ಆದೇಶವನ್ನು ಗೌರವಿಸಿ ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವ್ರ ಜೊತೆಗೆ ಸಹಕರಿಸಿಕೊಂಡು ಕೆಲಸ ಮಾಡಿದ್ದಾರೆ. ಅಶೋಕ್ ಅವರು ಹೇಳಿದಂತೆ ಸಿದ್ದರಾಮಯ್ಯನವರು ಈ 3 ವರ್ಷಗಳಲ್ಲಿ 5 ಗ್ಯಾರಂಟಿಗಳನ್ನು ಒಂದೇ ವಾರದಲ್ಲಿ ಜಾರಿಗೆ ತಂದಿದ್ದಾರೆ. ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನವರು ಸಿದ್ದರಾಮಯ್ಯನವ್ರಿಗೆ ಕರೆಸಿ, ಏನಪ್ಪ ಶಿವಕುಮಾರ್ ಅವರು ನನ್ನ ಜೊತೆಗೆ ದುಡಿದಿದ್ದಾರಲ್ಲ, ಅವ್ರಿಗೊಂದು ಅವಕಾಶ ಕೊಡೋಣ, ನೀವು ನೋಡಿದಿರಲ್ಲ ಅಂತಂದರೆ 2ನೇ ಮಾತಿಂದೆ ಇವತ್ತು ಹೇಳ್ತಾರೆ, ನಾಡಿದ್ದೇ ಒಂದು ರಾಜೀನಾಮೆ ಕೊಡ್ತಾರೆ. ಇದು ವಿರೋಧ ಪಕ್ಷಗಳವ್ರಿಗೆಲ್ಲ ಭಾಳ ದೊಡ್ಡ ಶಾಕ್ ಆಗಿಬಿಟ್ಟಿದೆ. ಅವ್ರು ಅಂದ್ಕೊಂಡಿದ್ದು ನಾವು ಬೀದಿಗೆ ಬರ್ತೀವಿ, ಜಗಳ ಮಾಡ್ಕೊಡ್ತೀವಿ, ತಿರುಗಿ ಬೀಳ್ತೀವಿ, MLAಗಳೆಲ್ಲ ಇದು ಮಾಡ್ತೀವಿ. ಅವೆಲ್ಲ ಏನೂ ಆಗದೆ ಅಣ್ಣ ತಮ್ಮಂದ್ರಂತೆ ಆವತ್ತು ಸಿದ್ದರಾಮಯ್ಯನವ್ರನ್ನ ಮಾಡಿದಾಗ ಶಿವಕುಮಾರ್ ಹೇಗೆ ಸಹಕರಿಸಿದ್ರು, ಅದೇ ರೀತಿ ಇವತ್ತು ಶಿವಕುಮಾರ್ನ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಸಹಕರಿಸಿ ಪಕ್ಷ ಎಲ್ಲ ಒಗ್ಗಟ್ಟಾಗಿದ್ದು, ನಾವು ಕಾಂಗ್ರೆಸ್ ಕಾರ್ಯಕರ್ತರು ಯಾರಿದ್ದೀವಿ ಧೈರ್ಯವಾಗಿ ಗೌರವದಿಂದ ಬೀದಿಲಿ ಓಡಾಡಂಗಾಯಿತು. ಇಲ್ಲದಿದ್ದರೆ ನಮ್ಮ ಮರ್ಯಾದೆ ಹೋಗ್ತಾರೆ. ನಮಗೆಲ್ಲರಿಗೂ ಕೂಡ ಇದು ಸಂತೋಷದ ಸನ್ನಿವೇಶ. ಇವರು ಒಳ್ಳೆ ಕೆಲಸ ಮಾಡ್ತಾರೆ. ಶಿವಕುಮಾರ್ ಅವರು NSUIನಲ್ಲಿದ್ದು, ಯೂತ್ ಕಾಂಗ್ರೆಸ್ಸಲ್ಲಿದ್ದು, ZP ಮೆಂಬರ್ ಆಗಿದ್ದುಕೊಂಡು ಅಸೆಂಬ್ಲಿಗೆ ದೇವೇಗೌಡರ ವಿರುದ್ಧ ಕಂಟೆಸ್ಟ್ ಮಾಡಿ ಸೋತು ಮತ್ತೆ ಗೆದ್ದು ಅನೇಕ ಜವಾಬ್ದಾರಿ ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ, ಕಾರ್ಯಾಧ್ಯಕ್ಷರ ಕೆಲಸ ಮಾಡಿದ್ದಾರೆ, ಈಗ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಜವಾಬ್ದಾರಿ ಇದೆ, ಅನುಭವ ಇದೆ. ಸಿದ್ದರಾಮಯ್ಯನವರು ಇರ್ತಾರೆ. ನಾವೆಲ್ಲರೂ ಕೂಡ ಅವರಿಗೆ ಮಾರ್ಗದರ್ಶನ ಕೊಡಬೇಕು. ಪಕ್ಷದ ಗೌರವ ಹೆಚ್ಚಾಗ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಳ್ಬೇಕೇ ಹೊರತು ನಮ್ಮ ಈ ಸಂತೋಷ ಕೂಡ ಭಾಳ ಲೆಕ್ಕಾಚಾರವಾಗಿರಬೇಕು, ಹದ್ದುಬಸ್ತಿನಲ್ಲಿರಬೇಕು. ಇನ್ನೊಬ್ಬರಿಗೆ ಮನಸ್ಸಿಗೆ ಇದಾಗೋ ರೀತಿ ನಾವು ಮಾಡಬಾರ್ದು, ಅಸಹ್ಯ ಮಾಡಬಾರ್ದು. ಈ ಫ್ಲೆಕ್ಸ್ಗಳು ಅದು ಕೂಡ ಇಷ್ಟೊಂದು ಬೇಕಾಗಿರಲಿಲ್ಲ. ಆಯಿತು, ನಿಮ್ಮ ಸಂತೋಷಕ್ಕೆ ಮಾಡಿದ್ದೀರಿ, ನಾನೇನು ಆಕ್ಷೇಪಣೆ ಮಾಡೋದಿಲ್ಲ. ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಕಾಂಗ್ರೆಸ್ ಅವರು
ಎಲ್ಲ ಜಾತಿ ಜನಾಂಗಗಳಿಗೆ ವರ್ಗಗಳಿಗೆ ಸೇರಿದವರು ನಾವಿಲ್ಲಿದ್ದೀವಿ. ಅದೇ ಕಾಂಗ್ರೆಸ್ಸು, ಅದೇ ಭಾರತ ದೇಶ. ಕೆಲವರು ಇರಬಾರ್ದು, ಕೆಲವರು ಇರಬೇಕು ಅನ್ನೋದು ಅವ್ರ ಸಿದ್ಧಾಂತ. ಎಲ್ಲರೂ ಇದ್ರೇ ದೇಶ ಅಂತ ಹೇಳೋದು ನಮ್ಮ ಸಿದ್ಧಾಂತ. ಕಾಂಗ್ರೆಸ್ಸನ್ನು ನಾವು ಬಲಪಡಿಸಬೇಕು. ಕಾಂಗ್ರೆಸ್ಸನ್ನು ಪುನಃ ನಾವು ಅಧಿಕಾರಕ್ಕೆ ಬರೋದಕ್ಕೆ ನಾವು ಶ್ರೀನಿವಾಸಪುರದವರು ಅಷ್ಟೇ ಅಲ್ಲ, ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ನಾವು ಶ್ರದ್ಧೆ ಭಕ್ತಿಯಿಂದ ಪಣ ತೊಟ್ಟು ಕಾಂಗ್ರೆಸ್ಸನ್ನು ಪುನಃ ವಾಪಸ್ಸು ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು. ಒಕ್ಕೊರಲಿನಿಂದ ಶಿವಕುಮಾರ್ ಅವರಿಗೆ ಈ ಅಧಿಕಾರಾವಧಿಯಲ್ಲಿ ಎಲ್ಲವೂ ಒಳ್ಳೆಯದಾಗಲಿ, ಮಾನ್ಸೂನ್ ಬೇಗ ಬರಲಿ, ಮಳೆ ಬರಲಿ, ರಾಜ್ಯದಲ್ಲಿ ತೊಂದರೆ ಇಲ್ಲದೆ ಆಗಲಿ, ಆರ್ಥಿಕ ಸಂಕಷ್ಟಗಳನ್ನು ಎದುರಿಸುವ ಶಕ್ತಿ ಬರಲಿ, ಎಲ್ಲ ಶಾಸಕರನ್ನು ಒಟ್ಟಿಗೆ ತಗೊಂಡು ಈ 2 ವರ್ಷದಲ್ಲಿ ಇನ್ನೂ ಹೆಚ್ಚು ಪ್ರಗತಿಪರವಾದಂಥ ಕೆಲಸ ಮಾಡೋ ಶಕ್ತಿ ದೇವರವ್ರಿಗೆ ಕೊಡಲಿ ಅಂತ ನಾವು ಹಾರೈಸಿ, ಸಿದ್ದರಾಮಯ್ಯನವರು ಇಷ್ಟು ದಿವಸ ಕೆಲಸ ಮಾಡಿದ್ದಾರೆ, ಅವರು ಈಗ ಮಾರ್ಗದರ್ಶಕರಾಗಿರಬೇಕು, ಪಕ್ಷಕ್ಕೆ ಅವರು ಆಶ್ರಯ ಕೊಡಬೇಕು, ಪಕ್ಷ ಅವರನ್ನು ಬೆಳೆಸಿದೆ, ಅವರು ಈ ಪಕ್ಷನ ಬೆಳೆಸಬೇಕು ಅಂತ ಹೇಳಿ, ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಹೇಳಿ, ನೀವು ಬಂದವ್ರಿಗೆಲ್ಲರಿಗೂ ಕೂಡ ಶುಭಾಶಯ ತಿಳಿಸಿ ಇನ್ನೇನು 2 ನಿಮಿಷಕ್ಕೆ ಶುರುವಾಗುತ್ತೆ. ಒಂದು ಮಾತು ಮುಗಿಸ್ತೀನಿ. ಎಲ್ಲರೂ ಒಗ್ಗಟ್ಟಾಗಿರೋಣ, ಒಂದು ತಾಯಿ ಮಕ್ಕಳಾಗಿರೋಣ, ಸಣ್ಣತನ ಬೇಡ, ಬೆನ್ನಲ್ಲಿ ಚೂರಿ ಹಾಕೋ ಕೆಲಸ ಮಾಡೋದು ಬೇಡ. ಕಾಂಗ್ರೆಸ್ ಅಂದರೆ ತಾಯಿ ಇದ್ದಂಗೆ, ತಾಯಿಗೆ ದ್ರೋಹ ಮಾಡೋದು ಅಂದರೆ ಪಕ್ಷಕ್ಕೆ ದ್ರೋಹ ಮಾಡಬೇಕು. ಆ ಕೆಲಸವನ್ನು ಯಾರೂ ಮಾಡಬಾರ್ದು, ಯಾರೂ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಹೇಳಿ ನನ್ನ ಮಾತು.